ನೋಡಿ ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಅಂದರೆ KSEAB ಬೋರ್ಡಿಂದ 2024-25ನೇ ಸಾಲಿನ ಈ ಒಂದು ಮಾರ್ಚ್ನಲ್ಲಿ ಎನ್ಯುವಲ್ ಎಕ್ಸಾಮಿನೇಷನ್ ಇದೆ. ಅದಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟಿದ್ದಾರೆ. ಆ ಕುರಿತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನೋಡಿ ವಿದ್ಯಾರ್ಥಿಗಳು, ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬನ್ನಿ. ಈ ಥರ ಇಲ್ಲಿದೆ ನೋಡಿ, ಇದನ್ನ ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಬರುತ್ತೆ. ಇಲ್ಲಿ ಸ್ಕ್ರೋಲ್ ಅಪ್ ನೋಡಿ ವಿದ್ಯಾರ್ಥಿಗಳು, ಇಲ್ಲಿ ರೀಸೆಂಟ್ ನ್ಯೂಸ್ ಅಥವಾ ಇತ್ತೀಚಿನ ಸುದ್ದಿಗಳಂತ ಇರುತ್ತೆ. ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿ ನೋಡಿ ವಿದ್ಯಾರ್ಥಿಗಳೇ, ದ್ವಿತೀಯ PUC 2025 ಪರೀಕ್ಷೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ನೀಲನಕ್ಷೆಗಳ ಬಗ್ಗೆ ಇಲ್ಲಿ ತಿಳಿಯಿರಿ. ಅಂದರೆ ಮಾಡಲ್ ಕ್ವಶನ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಇದನ್ನು ಕ್ಲಿಕ್ ಮಾಡಿದಾಗ ಈ ಥರ ಪೇಜಸ್ಸು ಓಪನ್ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ನ ಒಂದು ಮೊದಲು ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ. ಇಲ್ಲಿದೆ ನೋಡಿ, ಸೆಕೆಂಡ್ PUC 2025 ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್. ಇಲ್ಲಿರ್ತಕ್ಕಂಥದ್ದು ಬ್ಲೂ ಪ್ರಿಂಟು ಫಾರ್ ಮಾಡಲ್ ಕ್ವಶನ್ ಪೇಪರ್ಸ್. ಇಲ್ಲಿ ಬ್ಲೂ ಪ್ರಿಂಟ್ ಇದೆ. ತದನಂತರ ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿದಾಗ ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ ಇರ್ತವೆ. ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ ಸಬ್ಜೆಕ್ಟ್ ವೈಸ್ ಇದೆ ನೋಡಿ. ಈಗ ಎಕ್ಸಾಂಪಲ್ಲು ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕನ್ನಡದ್ದು ಬ್ಲೂ ಪ್ರಿಂಟ್ ಕ್ಲಿಕ್ ಮಾಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ದ್ವಿತೀಯ PUC ಕನ್ನಡ ಮಾಡಲ್ ಕ್ವಶನ್ ಪೇಪರ್ 1ರ ಒಂದು ನೀಲಿ ನಕ್ಷತೆ ಬ್ಲೂ ಪ್ರಿಂಟ್. ಈ ಬ್ಲೂ ಪ್ರಿಂಟ್ ಪ್ರಕಾರ ಕದಡಿದ ಸಲಿಲಂ ತಿಳಿವಂದದೆ ಪದ್ಯದ ವತಿಯಿಂದ ಒಟ್ಟು ಸ್ಮರಿಸು 7 ಅಂಕಗಳು ಇರ್ತವೆ. 7 ಅಂಕಗಳ ಪೈಕಿ ಸ್ಮರಿಸು ಒಂದಿರುತ್ತೆ, ಒಂದು ಗ್ರಹಿಸು ಒಂದಿರುತ್ತೆ ಮತ್ತು ಅನ್ವಯಿಸು 3 ಇರ್ತವೆ. ಅದೇ ರೀತಿ ಇನ್ನು ಹುಟ್ಟದೇ ಇರಲಿ ನಾರಿಯರ್ ಎನ್ನೋಲವ್ ಅಂತ ಈ ಪದ್ಯಗೆ 7 ಅಂಕಗಳು ಇರ್ತಕ್ಕಂಥದ್ದು. ವಚನಗಳು ಪದ್ಯಕ್ಕೆ 7 ಇರ್ತಕ್ಕಂಥದ್ದು. ಪಗೆಯಂ ಬಾಲಕನೆಂಬರೆ 4 ಅಂಕ ಇರ್ತಕ್ಕಂಥದ್ದು. ಜಾಲಿಯ ಮರದಂತೆ 2 ಅಂಕ ಸಬ್ಜೆಕ್ಟ್ ಪಾಠಕ್ಕೆ ಇರ್ತಕ್ಕಂಥದ್ದು. ಅಬ್ಬಲಿ ಅವರ ರಸಬಳ್ಳಿ 3 ಅಂಕ. ಬೆಳಗು ಜಾವ 3 ಅಂಕ. ಮುಂಬೈ ಜಾತಕ 4 ಅಂಕ. ಸಿಲುಬೆ ಏರಿದ್ದಾನೆ 3 ಅಂಕ. ಒಂದು ಹೆಚ್ಚಿಗೆ ಇಡ್ತೀನಿ 3 ಅಂಕ. ಅತ್ತಿ ಚಿತ್ತ ಮತ್ತು ಅದಕ್ಕೆ 2+1 ಇರ್ತಕ್ಕಂಥದ್ದು. ಒಮ್ಮೆ ನಗುತ್ತೇವೆ 2 ಅಂಕ ಅಥವಾ 1 ಅಂಕ ಇರ್ತಕ್ಕಂಥದ್ದು. ಇದು ಪದ್ಯ ಆಯಿತು. ಇನ್ನು ಗದ್ಯ ಭಾಗದಲ್ಲಿ ಮುಟ್ಟಿಸಿಕೊಂಡವನು 5 ಅಥವಾ 6 ಅಂಕ ಇರುತ್ತೆ. ವಾಲ್ಪರೈ ಅಭಿವೃದ್ಧಿ ತಂದ ದುರಂತ 4 ಅಂಕ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ 5 ಅಥವಾ 4 ಅಂಕ. ಈ ಥರ ಒಂದು ಬ್ಲೂ ಪ್ರಿಂಟನ್ನು ಪ್ರತಿಯೊಂದು ಇದಕ್ಕೆ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು, ದೀರ್ಘ ಗದ್ಯ ಕೃಷ್ಣೇಗೌಡನ ಆನೆ ಒಂದು 22 ಅಥವಾ 25 ಅಂಕ ನಿಗದಿ ಮಾಡಿರ್ತಕ್ಕಂಥದ್ದು. ಇನ್ನು ಭಾಷಾಭ್ಯಾಸಕ್ಕೆ 12, ಪ್ರಬಂಧಕ್ಕೆ 4, ಪತ್ರ ಲೇಖನಕ್ಕೆ 4 ಇರ್ತಕ್ಕಂಥದ್ದು. ಇದರ ಪ್ರಕಾರನೇ ಈ ಒಂದು ಕ್ವಶನ್ ಪೇಪರು ಇರ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಪ್ರತಿಯೊಂದು ಅತ್ಯಂತ ಅಬ್ಸರ್ವೇಷನ್ ಮಾಡಿ ಓದಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅಂದಾಗ ಮಾತ್ರ ನೀವು ಈ ಒಂದು ಕ್ವಶನ್ ಪೇಪರ್ಗಳನ್ನ ಬಿಡಿಸೋಕ್ಕೆ ಸಾಧ್ಯ. ಈಗ ನೋಡಿ, ಇದರ ಒಂದು ಮಾಡಲ್ ಕ್ವಶನ್ ಪೇಪರನ್ನು ಓಪನ್ ಮಾಡ್ತೀನಿ. ಇದನ್ನು ಕ್ಲಿಕ್ ಮಾಡ್ತೀನಿ. ಸೇಮ್ ಅದೇ ಥರ ಇಲ್ಲಿ ಸ್ಕ್ರೋಲ್ ಅಪ್ ಮಾಡ್ಕೊಳ್ಳಿ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಈ ಥರ ಬರುತ್ತೆ ಪೇಜು. ಫಸ್ಟು ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ. ತದನಂತರ ಅದರ ಥರ ಕ್ವಶನ್ ಪೇಪರ್ ಇರುತ್ತೆ. ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಅಲ್ಲಿ ಮೇಲೆ ಬ್ಲೂ ಪ್ರಿಂಟು, ಇಲ್ಲಿ ಬ್ಲೂ ಪ್ರಿಂಟು, ಇಲ್ಲಿ ಅದರ ಕ್ವಶನ್ ಪೇಪರ್ ಇರುತ್ತೆ. ಈಗ ಇಲ್ಲಿ ಕ್ವಶನ್ ಪೇಪರ್ ಓಪನ್ ಮಾಡ್ತೀನಿ. ನೋಡಿ ವಿದ್ಯಾರ್ಥಿಗಳು, ಇದು 1ನೇ ಬ್ಲೂ ಪ್ರಿಂಟ್ ಪ್ರಕಾರ ಇರತಕ್ಕಂಥ ಕ್ವಶನ್. ಇಲ್ಲಿ ನೋಡಿ, ಯಾರನ್ನು ಕೊಲ್ಲುವುದಿಲ್ಲ ಎಂದು ವಿದ್ಯಾದೇವತೆ ಹೇಳಿತು. ಇದು ಪ್ರತಿಯೊಂದನ್ನು ಕೂಡ ನೀವು ತಿಳ್ಕೊಂಡು ಸರಿಯಾಗಿ ಅಬ್ಸರ್ವೇಷನ್ ಮಾಡಿದ್ದಾದಲ್ಲಿ ನೀವು ಹೆಚ್ಚು ಅಂಕವನ್ನು ಪಡ್ಕೊಳ್ಬೋದು ವಿದ್ಯಾರ್ಥಿಗಳೇ. ಹಾಗಾಗಿ ನಾನೇನು ತಿಳಿಸ್ತಿದ್ದೀನಪ್ಪ ಅಂದರೆ, ಮಾಡಲ್ ಕ್ವಶನ್ ಪೇಪರ್ಗಳನ್ನು ಜಾಸ್ತಿ ನೀವು ರೆಫರ್ ಮಾಡಿ ಹೆಚ್ಚು ಅಂಕಗಳನ್ನ ಪಡೆದುಕೊಳ್ಳಿ. ಇದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಮುಂದೆ ನಿಮ್ಮ ರಿಸಲ್ಟ್ ಕುರಿತಾಗಿ, ಎಕ್ಸಾಮ್ ಕುರಿತಾಗಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ಅದಕ್ಕಾಗಿ ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.